ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಮಧ್ಯ ಕರ್ನಾಟಕದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಆಗಸ್ಟ್ 13ರಿಂದ ಚಾಲನೆ ದೊರೆಯಲಿದೆ. ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ನಿತ್ಯ ರುದ್ರಾಭಿಷೇಕ, ಏಕವಾರು ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದರ್ಶನ ಪಡೆದು ಪೂಜಾ ಸೇವೆ ಸಲ್ಲಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ, ಸಿಬ್ಬಂದಿಗಳಾದ ಎಸ್ ಸತೀಶ್, ಮನು, ಮಹೇಶ್ ಹಾಗೂ ತಿಪ್ಪಮ್ಮ ಉಪಸ್ಥಿತರಿದ್ದರು. ನಮಸ್ಕಾರ. ಗಂಗಾಧರ ಪೇಟ್ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಮಾಹಿತಿ. ಈ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಶ್ರಾವಣ ಮಾಸವು ಇದೇ ತಾರೀಕು 13ರಿಂದ, ಇವತ್ತು ಅಮಾವಾಸ್ಯೆ, ನಾಳೆ 13ನೇ ತಾರೀಕಿಂದ 13/8/2026ರಿಂದ 11/9/2026ವರೆಗೆ ಪ್ರಾರಂಭ ಆಗಿ ಮುಕ್ತಾಯವಾಗ್ತದೆ. ಅದು ಈಗ 11/13ಕ್ಕೆ ಪ್ರಾರಂಭ. ಎಲ್ಲ ಕಂಗಣವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಊರಿನ ಗಣ್ಯರು ಸಹ ಬರ್ತಾಯಿದ್ದಾರೆ. ಅಧಿಕೃತವಾಗಿ ಸ್ಟಾರ್ಟ್ ಆಗಿ ಪ್ರಾರಂಭ ಮಾಡಿ ಮತ್ತು ನಂತರದಲ್ಲಿ 13ಕ್ಕೆ ಪ್ರತಿ ದಿವಸನೂ ಕೂಡ 13ವರೆಗೆ ಪ್ರತಿ ದಿವಸನೂ ಕೂಡ ದಾಸೋಹ ಭಕ್ತರಿಂದಲೇ ವಿಶೇಷ ದಾಸೋಹ ಮಾಡೋಕ್ಕೆ ಎಲ್ಲ ಭಕ್ತರು ಕೂಡ ಒಪ್ಪಿ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ. ಅವರೇ ಸಹ ದಾಸೋಹ ಅಂದರೆ ದವಸ ಧಾನ್ಯಗಳನ್ನು ತಂದು ಮಾಡಿ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಎಲ್ಲ ಭಕ್ತರು ಸಹ ಅದರ ಸದುಪಯೋಗ ಪಡೆಯಬೇಕು. ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ನಮ್ಮ ಒಳಮಠದ ಸಮುದಾಯ ಭವನದ ಕಲ್ಯಾಣ ಮಂಟಪದಲ್ಲಿ ಸಹ ಈ ಸರಿ ಇಟ್ಕೊಂಡಿದ್ದೀವಿ. ನಮ್ಮ ಹೊಸ ದಾಸೋಹವನ್ನು ಇನ್ನೂ ಮುಕ್ತಾಯ ಆಗದೇ ಇರೋದ್ರಿಂದ ಇದೊಂದು ವರ್ಷ ಇಲ್ಲೇ ಸಹ ದಾಸೋಹ ಪ್ರಾರಂಭ ಮಾಡಿದ್ದೀವಿ. ಎಲ್ಲರೂ ಸಹ ಅಲ್ಲೇ ಬಂದು ಪ್ರಸಾದ ಸ್ವೀಕರಿಸಬೇಕು. ಮತ್ತು ಪ್ರತಿ ಸೋಮವಾರ ವಿಶೇಷ ಇರೋದ್ರಿಂದ ಸ್ವಾಮಿಯವರ ವಿಶೇಷ ರಶ್ ಇರ್ತದೆ. ಹಂಗಾಗಿ ಎಲ್ಲರೂ ಭಕ್ತರು ಸಹ ಸಾವಧಾನವಾಗಿ ಬಂದು ಎಲ್ಲರಿಗೂ ಪ್ರಸಾದ ಸಿಗ್ತದೆ. ಸಾವಧಾನವಾಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಭಕ್ತರಿಗೆ ಕುಡಿಯುವ ನೀರು ಮತ್ತು ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಎಲ್ಲ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಕೊಡ್ತಿದ್ದಾರೆ. ಅದು ಸಹ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ 15ರಿಂದ ಕುಂಭಾಭಿಷೇಕ ಹೊರಮಠದವರೆಗೆ ಕುಂಭಾಭಿಷೇಕ ಮಹಿಳೆಯರು ಬಂದರಿಂದ ನಮ್ಮ ಶ್ರಾವಣ ಮುಕ್ತಾಯವಾಗ್ತದೆ. ಈ ವರ್ಷ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲೇ ಸಹ ಸಚಿವರಾಗಿರೋದ್ರಿಂದ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಕುಂಭಾಭಿಷೇಕ ಅದ್ದೂರಿಯಾಗಿ ನಡೀತಿದೆ. ಮಾನ್ಯ ಸಚಿವರು ಸಹ ಅವತ್ತು ಬರೋಕ್ಕೆ ಕೇಳ್ಕೊಳ್ತೀವಿ. ಅವರಿಗೆ ಫ್ರೀ ಇದ್ದರೆ ಖಂಡಿತ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಶಸ್ವಿಯಾಗಿ ಮಳೆಯೂ ಸಹ ಚೆನ್ನಾಗಿ ಆಗ್ತಾಯಿದೆ. ಈಗ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅಂದ್ಕೊಂಡ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲ ಭಕ್ತರು ಸಹ ತಮ್ಮ ತನುಮನ ಧನವನ್ನು ಅರ್ಪಿಸಿ ದೇವರ ಸೇವೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಆ ಸೇವೆ ಧನವನ್ನು ಪಡೆದು ಎಲ್ಲೇ ಬೆಳ್ಳಿ ಬಂಗಾರ ಹಣವನ್ನು ಅಧಿಕೃತವಾಗಿ ದೇವಸ್ಥಾನದ ಕಚೇರಿಯಲ್ಲಿ ಕೊಟ್ಟು ಅಧಿಕೃತ ರಸೀದಿಯನ್ನು ಪಡೆಯಬೇಕು. ರಸೀದಿಯನ್ನು ಪಡೆದು ಹೋಗ್ಬೇಕಂತೇಳಿ ಅರ್ಪಿಸ್ತೀವಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ. ಸರ್, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್ ಶ್ರಾವಣ ಮಾಸದ? ಏನಿಲ್ಲ, ಪ್ರತಿ ಸೋಮವಾರ ಪ್ರತಿ ಭಾನುವಾರ ರಾತ್ರಿ ಭಜನೆ ಕಾರ್ಯಕ್ರಮ ಇರ್ತದೆ. ಪ್ರತಿ ಭಾನುವಾರ ಸೋಮವಾರ ಭಕ್ತರು ಬರೋದ್ರಿಂದ ಸೋಮವಾರ ಸಂಜೆ ಭಜನೆ ಕಾರ್ಯಕ್ರಮ ಇರ್ತದೆ. ಸೋಮವಾರ ವಿಶೇಷವಾಗಿ ವಾರೋತ್ಸವ ಇರ್ತದೆ. ಇನ್ನು ಲಾಸ್ಟಿಗೆ ಕುಂಭಾಭಿಷೇಕ, ಈಗ 13ನೇ ತಾರೀಕು ಶ್ರಾವಣ ಮಾಸ ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮ ಇರ್ತದೆ.